ಗುರು ಈ ತರ ಟ್ರೆಕಿಂಗ್ ಸ್ಪಾಟ್ ನ ಬೆಂಗಳೂರಲ್ಲೇ ಇಟ್ಕೊಂಡು ಯಾಕೆ ಚಿಕ್ಕಮಂಗ್ಳೂರ್, ಮೂನಾರ್, ಕೊಡೈಕನಲ್ ಅಂತ ಎಲ್ಲೆಲ್ಲ ಹೋಗ್ತೀರಾ? ನಿಮ್ಮ ಫ್ರೆಂಡ್ಸ್ ನ ಕರ್ಕೊಂಡು ನಾನೇ ಅಲ್ವಾ ಈ ಸ್ಪಾಟ್ ಗೆ ಬಂದ್ರೆ ಟ್ರೆಕ್ಕಿಂಗ್, ಕಯಾಕಿಂಗ್, ಪಡಲ್ ಬೋಟಿಂಗ್, ಸ್ಪೀಡ್ ಬೋಟಿಂಗ್, 360 ಸೈಕ್ಲಿಂಗ್ ಇಷ್ಟೇ ಅಲ್ಲದೆ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಅಲ್ಲಿ ಫುಡ್ ತಿನ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. 799 ಕೊಟ್ರೆ ಸ್ವರ್ಗ ತರ ಇರೋ ಈ ರೆಸಾರ್ಟ್ ನ ನಿಮ್ಗೆ ಕೊಡ್ತಾರೆ. ನಿಮ್ಮ ಫ್ರೆಂಡ್ಸ್ ಜೊತೆ ಹೋದ್ರೆ ಪಕ್ಕ ಹೇಳ್ತೀನಿ ಕ್ರೇಜಿಯಾಗಿ ಎಂಜಾಯ್ ಮಾಡಬಹುದು. ರೀಸೆಂಟ್ ಆಗಿ ನಾನು ನಮ್ಮ ಫ್ರೆಂಡ್ಸ್ ರಾಮನಗರ ಹತ್ರ ಇರುವ ಕನ್ವಾ ಹೆರಿಟೇಜ್ ರೆಸಾರ್ಟ್ ಗೆ ಹೋಗಿದ್ವಿ. ಹಬ್ಬಬ್ಬ ಏನ್ ಗುರು ಈ ರೆಸಾರ್ಟ್ ಸ್ವರ್ಗದಲ್ಲೇ ಇದ್ದಂಗಿತ್ತು. ಯಾಕಂದ್ರೆ ಅಷ್ಟು ಪೀಸ್ಫುಲ್ ಆಗಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಫಾರೆಸ್ಟ್ ಮಧ್ಯೆ ಇರುವ ಈ ರೆಸಾರ್ಟ್ ನಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹಿಲ್ ಟಾಪ್ ರೀಚ್ ಆದ್ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಇಷ್ಟವಾದ ಹಾಡು ಕೇಳ್ತಿದ್ರೆ ಟೈಮ್ ಹೋಗಿದ್ದು ಗೊತ್ತೇ ಇಲ್ಲ. ನಮ್ಮ ಸುತ್ತ ಇನ್ನೊಂದು ಪ್ರಪಂಚ ಇದೆ ಅಂತ ಮರ್ತೇ ಹೋಗಿದ್ವಿ. ಯಾಕಂದ್ರೆ ಅಷ್ಟು ಪೀಸ್ಫುಲ್ ಆಗಿತ್ತು. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ತಿನ್ಕೊಂಡು ನೆಕ್ಸ್ಟ್ ನಾವ್ ಹೋಗಿದ್ದೆ ಬೋಟಿಂಗ್ ಮಾಡೋಣ ಅಂತ. ಇನ್ನು ನಮ್ ಫ್ರೆಂಡ್ಸ್ ಜೊತೆ ವೈಬ್ ಮಾಡೋಣ ಅಂತ ಹೋದ್ಮೇಲೆ ಇಲ್ಲಿನ ಪೆಡಲ್ ಬೋಟಿಂಗ್, ಕಯಾಕಿಂಗ್, ಸ್ಪೀಡ್ ಬೋಟಿಂಗ್ ಮಾತ್ರ ಮಿಸ್ಸೇ ಮಾಡ್ಬಿಡಿ. ಹೆಂಗಿತ್ತಂದ್ರೆ ಇದೆಲ್ಲ ಮುಗಿಸ್ಕೊಂಡು ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಅಲ್ಲಿ ಫುಡ್ ತಿನ್ಕೊಂಡು ರೂಮ್ಸ್ ಕಡೆ ಹೋದ್ವಿ. ನಾವು ಫ್ರೆಂಡ್ಸ್ ಜೊತೆ ಹೋಗಿದ್ವಿ. ರೂಮ್ ಅನ್ನಕ್ಕಿಂತ ಒಂದು ಮನೆನೇ ಕೊಟ್ರು. ಸಕ್ಕತ್ತಾಗಿ ಪ್ರೀಮಿಯಂ ಆಗಿ ಲಕ್ಸುರಿ ಆಗಿತ್ತು. ಅಷ್ಟೇ ಇಲ್ಲ, ಇಲ್ಲಿ ಕಪಲ್ ಸ್ಟೇ, ಟೆಂಟ್ ಸ್ಟೇ, ಫೈರ್ ಕ್ಯಾಂಪ್ ಎಲ್ಲಾನು ಇದೆ. ಹಾಗೆ ಇಲ್ಲಿ ಗೇಮ್ಸ್ ಕಡೆ ಬಂದ್ರೆ ಕ್ಯಾರಂ ಬೋರ್ಡ್, ಕ್ರಿಕೆಟ್, ಇಂಡೋರ್ ಅಂಡ್ ಔಟ್ಡೋರ್ ಆಕ್ಟಿವಿಟೀಸ್ ತುಂಬಾನೇ ಇದೆ. ನೀವು ನಿಮ್ಮ ಫ್ರೆಂಡ್ಸ್ ಈ ರೆಸಾರ್ಟ್ ಹೋದ್ಮೇಲೆ ಒಂದ್ ಮಾತು ಹೇಳ್ತೀರಾ, ಗುರು ಥ್ಯಾಂಕ್ಸ್ ಗುರು ಈ ಸ್ಪಾಟ್ ನ ತೋರಿಸಿದ್ದಕ್ಕಂತ.